ಡಾಕ್ಟರ್, ನಾನು ಹೆಂಡತಿಗೆ ಏನಾಗೈತಿ? ಯಾಕೆ ಆಕೆ ಹಿಂಗೆ ಬಿದ್ದಾಳು? ಆಕೆ ಯಾಕೆ ಏನೂ ಮಾತಾಡುವಾಳು? ಏನಾಗೈತೆ ಅಂತ ನನಗೆ ಹೇಳ್ರಿ. ನನಗೆ ಭಾಳ ಗಾಬರಿ ಆಗತ್ತದ. ನೋಡಿ, ನಿಮ್ಮ ಹೆಂಡತಿಗೆ ಏನೂ ಆಗಿಲ್ಲ. ಸ್ವಲ್ಪ ಅವರು ಪಿತ್ತ ಆಗೈತಿ, ತಲೆ ತಿರುಗಿ ಬಿದ್ದಾರೋ ಅಷ್ಟೇ. ಇವಾಗ ಹೇಳ್ತಾರೆ ಒಂದು 5 ನಿಮಿಷ. ನಾನು ಅವ್ರಿಗೆ ಇಂಜೆಕ್ಷನ್ ಮಾಡ್ತೇನೆ, ಸ್ವಲ್ಪ ನೀವು ಹೊರಗಿರ್ರಿ. ಇಲ್ಲ ಡಾಕ್ಟರ್, ಆಕೆಗೆ ಏನಾಯಿತು? ಒಮ್ಗಿಲಿ ಯಾಕೆ ಹಂಗೆ ಬಿದ್ಲು? ಅಲ್ಲ, ಬಿಸಿಲಾಗ ಅಡ್ಡಾಡಿದಕ್ಕೆ ಏನಾರ ತಲೆ ತಿರುಗಿ ಬಿದ್ದಾಳೇನ? ಪಿತ್ ಯಾಕಾಗಿರ್ಬೋದು? ಆಕೆಗೆ ಏನಾಗೈತೆ ಅಂತಾಳೆ? ಆಕೆ ಯಾಕೆ ಹೇಳ್ಬಾಳು? ಮತ್ತು ನೀರು ಹಾಕಿದ್ದು ಎಲ್ಲ ಹಾಕಿರು, ಆಕೆ ಯಾಕೆ ಹೇಳ್ಬಾಳು? ಹೇಳ್ಬೇಕಾಗಿತ್ತಲ್ಲ, ನೀರು ಮುಖದ ಮೇಲೆ ಚಿಮ್ಸಿರ ಹೇಳ್ಬೇಕಾಗಿತ್ತಲ್ಲ. ಸರಿ, ನಾನು ಹೊರಗಿರ್ತೇನೆ, ಇಂಜೆಕ್ಷನ್ ಮಾಡಿ ನೋಡುನು, ಎದುರು ಹೇಳ್ಬೋದು. ಸರಿ, ನೀವು ಹೊರಗೆ ಕಾಯ್ತಾ ರೀ, ಬನ್ನಿ, ಕರಿತೇನೆ ನಾನು ನಿಮ್ಮನ್ನ 5 ನಿಮಿಷ. ಡಾಕ್ಟರ್, ಇಲ್ಲೇ ಬನ್ನಿ, ನಾನು ಇಲ್ಲೇ ಬನ್ನಿ. ನಾನು ಯಾರು ಕರ್ಕೊಂಬಂದ್ರು? ಏನಾಗೈತೆ ನನಗೆ? ಅಯ್ಯೋ, ನಿಂಗೇನೂ ಆಗಿಲ್ಲ, ಸಮಾಧಾನ ಮಾಡ್ಕೊ ಮೊದಲು. ಅಯ್ಯೋ, ನನಗೇನಾಗಿದೆ ಡಾಕ್ಟ್ರ? ನಾನೇ ಇಲ್ಲಿ ಬನ್ನಿ. ನಾನು ಕಟ್ಟಿಗೆ ತಗೊಂಡು ಬರತ್ತಿದ್ನಿ, ಬರುವಾಗ ತಲೆ ತಿರುಗಿ ಎಡು ಕೆಲಸ ಬಿದ್ದು ಬಿಟ್ನಿ. ಹತ್ತಿರ ಬೇರೆ ಬೈಯಾತಿದ್ರ, ಇವನ ಕಡೆ ಸಾಯಿ ಇಡ್ಬೇಕಂತ ಹೊಂಟಿದ್ನಿ. ಆದ್ರೆ ತಲೆ ತಿರುಗಿದಂಗಾತು. ಆಮೇಲೆ ಏನಾತಂತ ನಂಗೆ ನೆನಪ ಇಲ್ಲ. ಈಗ ನೋಡಿದ್ರೆ ಕಣ್ ಬಿಡ್ಬಿಡ್ದ ದವಾಖಾನೆಗದಾನ. ನನಗೇನಾಗೈತಿ? ಏನಾಗೈತಿ ಹೇಳ್ರಿ ಡಾಕ್ಟ್ರ? ಚಿಂತೆ ಮಾಡುವಂಥದ್ದು ಏನೂ ಆಗಿಲ್ಲ, ಆರಾಮದ ರೀ. ಒಂದು ಇಂಜೆಕ್ಷನ್ ಮಾಡೇನು, ಎಲ್ಲ ಆಗೈತಿ. ತಡ್ರಿ, ಈಗ ನಿಮ್ಮ ಗಂಡನ ಕರಿತಾನೆ. ಏನು ರೀ ನಿಮ್ಮ ಗಂಡನ ಹೆಸರು? ರವಿ ರೀ. ರವಿ ಅವರ? ರವಿ ಅವರ ಬರೀಲೆ. ಹಾಂ ಡಾಕ್ಟರ್, ಕರೆದ್ರೇನು? ಹೌದು, ಕರೆದು ರೀ. ಅದು ನಿಮ್ಮ ಹೆಂಡತಿಗೆ ಪ್ರಜ್ಞೆ ಬಂದತಿ, ಅದನ್ನ ಕೇಳಾಕತ್ತಿದ್ರೆ ಅದಕ್ಕೆ ನಿಮ್ಮನ್ನ ಕರೆದ್ನಿ. ಬರ್ರಿ ಮಾತಾಡೋಂತ್ರ. ಏನಾಯ್ತು ನಿನಗೆ? ಯಾಕೆ ಹಂಗೆ ಬಿದ್ದಿ ಮಧು? ತಲೆ ಏನಾದರೂ ತಿರುಗಿ ಬಿದ್ದೇನ? ಏನು ಗಾಬರಿ ಆಗುವಂಥದ್ದು ಇಲ್ಲ ಅಂದಾರ ಡಾಕ್ಟ್ರ. ಪಿತ್ತ ಆಗೈತಂತ ಪಿತ್ತಿನ ಗುಳಿಗೆ ಕೊಟ್ಟಾರ. ನಾನು ಎಲ್ಲಿ ಏನಾಯ್ತೇನೋ ಅನ್ಕೊನಿ. ಅಲ್ಲ, ಅವರು ಸರಿಯಾಗಿ ಊಟ ಮಾಡಿಲ್ಲೇನ? ಊಟ ಏನಾರ ಮಾಡಲೇ ಇಲ್ಲದ ಕಾರಣ ಅವ್ರಿಗೆ ಅದು ಪಿತ್ತ ಆಗಿರ್ಬೋದು ಅಂತ ಅನಿಸ್ತತಿ. ಸರಿಯಾಗಿ ಟೈಮ್ ಸರಿಯಾಗಿ ಊಟ ಮಾಡಬೇಕು ನೋಡ್ರಿ. ಗುಳಿಗೆ ಸ್ಟ್ರಾಂಗ್ ಇರ್ತಾವ. ಹಾಂ, ಟೈಮ್ ಸರಿಯಾಗಿ ಊಟ ಮಾಡೇ ತೊಗೊಳ್ಬೇಕು. ಬೆಳಿಗ್ಗೆ ಒಂದು ಖಾಲಿ ಹೊಟ್ಯಾಗ ಕೊಟ್ಟಿರ್ತೇನೆ. ಆಮೇಲೆ ಎಲ್ಲನೂ ಊಟ ಆದಮೇಲೆ ಬೆಳಿಗ್ಗೆ ರಾತ್ರಿ 1-2 ಕೊಡ್ತೀನಿ. ಹಾಂ, ಆಮೇಲೆ ಮಧ್ಯಾಹ್ನ 1 ಗುಳಿಗೆ ಇರ್ತೈತಿ. ಎಲ್ಲನೂ ತೊಗೋಬೇಕು. ಅದ್ರ ಸರಿಯಾಗಿ ಊಟ ಮಾಡಿ ತಗೋರಿ. ಹಂಗೆ ಅದು ತೊಗೊಂಡ್ರೆ ಮತ್ತು ಮುಂದೆ ಹೆಚ್ಚು ಕಡಿಮೆ ಆಗ್ತೈತಿ. ಅದನ್ನು ನಾವು ಜವಾಬ್ದಾರ ಅಲ್ಲ ಅದಕ್ಕೆ. ಸರಿ ಡಾಕ್ಟರ್, ಆಕೆ ಆರಾಮಾಗೋ ಮಟ್ಟ ಆಕೆ ಗುಳಿಗೆ ಅದು ನಾನು ಕೊಡ್ತೇನೆ ಊಟ ಮಾಡಿಸಿ. ನೀವೇನು ಯೋಚನೆ ಮಾಡಬೇಡ್ರಿ. ಆಕೆ ನಾನು ಆರಾಮ ಮಾಡ್ಕೋತೇನೆ. ಆಕೆ ನನ್ನ ಹೆಂಡತಿ ಅದಾಳ. ಸರಿ ಅಪ್ಪ, ಇನ್ನು ಕರ್ಕೊಂಡು ಹೋಗ್ಬೋದು. ಆರಾಮಾಗ್ಯಾರ ಅವರು. ಸರಿ ಡಾಕ್ಟರ್, ಮಧು ಬಾ ಹೋಗೋಣ. ನಡೀರಿ. ನೋಡಿ ಅಮ್ಮ, ಸರಿಯಾಗಿ ಗುಳಿಗೆ ತಗೋರಿ. ಹಾಂ, ಜಲ್ದಿ ಆರಾಮಾಗ್ತೀರಿ. ಸರಿ ಡಾಕ್ಟರ್, ತಗೋತೇನ್ರಿ. ಸರಿ, ನಾವು ಬರ್ತೀವಿ ಡಾಕ್ಟರ್. ಇನ್ನು ಆಯ್ತು, ಹೋಗಿ ಬರ್ರಿ. ಬಾ, ಆರಾಮಾಗಿ ರೆಸ್ಟ್ ಮಾಡಿ ಬಾ ಸ್ವಲ್ಪ ಹೊತ್ತು. ಅಯ್ಯೋ ಅಣ್ಣ ಬಂದ್ರಿ? ಅದಕ್ಕೆ ಈಗ ಹೆಂಗದ್ರಿ? ಆರಾಮದರೇನ? ಏನಾಗಿಲ್ಲಲ್ಲ ನಿಮಗೆ? ನಮಗೆ ಎಷ್ಟು ಭಯ ಆಗಿತ್ತು ಗೊತ್ತು. ಎಷ್ಟು ಎಬ್ಬಿಸ್ತವು ನೀವು ಹೇಳೋವಾರಿ. ತಡಿ, ಮೊದಲಾಗಿ ಕುಂದ್ರಲಿ. ಸ್ವಲ್ಪ ಇಲ್ಲೇ ಕುಂತ್ಲಂದ್ರೆ ಆಮೇಲೆ ಮಾತಾಡ್ತಾಳೆ. ಬಾ ಮಧು, ಕುಂದ್ರು ಬಾ. ಈಗ ಆರಾಮದೇನಿ ಸುಮ್ಮ, ಏನು ಪ್ರಾಬ್ಲಮ್ ಇಲ್ಲ. ಅದು ಪಿತ್ತ ಡೈಜೆಷನ್ ಸರಿಯಾಗಿ ಆಗ್ಬಾರ್ದಲ್ಲ, ಸರಿಯಾಗಿ ಊಟ ಮಾಡೋದಕ್ಕೆ ಹಂಗಾಗೈತೆ ಅಂತ ಅನ್ನತ್ತಿದ್ರು ಅಷ್ಟೇ. ಸರಿ ರೀ, ಕುಂತು ಏನು ಮಾಡಲಿ? ನಾನೇನು ಆರಾಮ ಅದೇನ? ನಾನು ಹೊರೆ ಐತಿ, ಅದನ್ನೆಲ್ಲ ಮಾಡಬೇಕು. ಇನ್ನು ದನಗಳದು ಸಗಣಿ ಬೆಳಿಬೇಕು, ಎಲ್ಲ ಅದನ್ನು ತೊಳಿಬೇಕು, ಎಲ್ಲ ಕ್ಲೀನ್ ಮಾಡ್ಬೇಕು, ಹಾಲು ಹಿಂಡ್ಬೇಕು ರೀ. ನಾನು ಕುಂತು ಬಿಟ್ರೆ ಅದನ್ನೆಲ್ಲ ಯಾರು ಮಾಡ್ತಾರೋ? ಇಲ್ಲ ರೀ, ನನ್ನ ಕೆಲಸದ. ನನಗೇನು ಆರಾಮಾಗೈತೆ? ನನಗೆ ಏನಾಗಿಲ್ಲ. ಇನ್ನು ಜ್ವರ ಬಂದ್ರೆ ಅದರ ಒಂದು ಲೆಕ್ಕ. ನಾನು ಆರಾಮಾದನು, ನೀವು ಒಳ್ಳೆ ಕುಂತ್ಬೇಕಂತ ಕುಂದ್ರಬೇಕು. ಇಷ್ಟೊತ್ತನ ಕುಂತ ಬನ್ನಿಲ್ಲ ಅಲ್ಲಿ. ನೀ ಬಾಯಿಲ್ ಕುಂದ್ರು ಬಾ, ನಾ ಹೇಳ್ತೇನೆ ಫಸ್ಟ್. ರೀ, ನನ್ನ ಮಾತು ಕೇಳ್ರಿ. ಅಷ್ಟೆಲ್ಲ ಕೆಲಸ ಅದಾವ, ಅವನ್ನೆಲ್ಲ ಮಾಡ್ಬೇಕದ್ನೆಲ್ಲ ಬಿಟ್ಟು ನಾನು ಹಿಂಗೆ ಕುಂತ್ರೆ ಅವೆಲ್ಲ ಹಂಗೆ ಕುಂದ್ರಂಗಿಲ್ಲೇನು? ನೀವು ನೋಡಿದ್ರೆ ಕುಂದ್ರು ಅಂತ ಕುಂದ್ರಿಸ್ಕೊಂಡು ಕುಂತು ಬಿಡಕತ್ತಾರ ಇಲ್ಲಿ. ಈಗ ನೀ ಸುಮ್ಮನೆ ಕುಂದಿರ್ತೇವೆ ಇಲ್ಲೋ ಹೇಳು ನನಗೆ. ಹಾಂ, ಸುಮ್ಮನೆ ಕುಂದ್ರಬೇಕಷ್ಟೇ. ನಾ ಹೇಳಕತ್ತೇನಲ್ಲೋ, ಸುಮ್ಮನೆ ಕುಂದ್ರೆ ಬೇಕಿದ್ರೆ ನಾ ಹೋಗಿ ಮಾಡ್ತೇನೆ ಕೆಲಸ ಎಲ್ಲ. ಈ ನಿನಗೂ ಬರೆದಿಟ್ಟಿರ್ತೇನೆ, ಅದು ನೀನು ಮಾಡ್ಬೇಕಂತೇಳಿ. ನಾನು ಹೋಗಿ ಮಾಡ್ತೇನೆ, ನೀನು ಕುಂದ್ರು. ಅಯ್ಯೋ, ನೀವು ಮಾಡ್ತೀರಿ? ಬೇಡ, ನಾನೇ ಮಾಡ್ತೇನೆ. ಅಯ್ಯೋ ಅದಕ್ಕೆ ಇವತ್ತೊಂದಿನ ಅನ್ನ ಮಾಡ್ತಾನ ತಾನು ಮಾಡಲಿ ಬಿಡಲ್ಲ. ಹಾಯಾಗಿ ಕೊಡ್ತೀರ ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಎಲ್ಲ ಕೆಲಸ ಮಾಡಿ ಮುಗಿಸ್ತಾನ ನಮ್ಮನ್ನ. ಕಳ್ಳಿ ನೋಡು, ಹಾಡೋದು ನೋಡು. ಅದ ನೀನ ಮಾಡ್ತಾನೆ ಅಂದಿದ್ರೆ ಏನಾಗ್ತಿತ್ತು? ಓಹೋ, ಬಂದ್ರೇನು ಹೋಗಿ?
ಏನು ಹಲ್ಕಿಸ್ಕೊಂತ ನಿಂತು ಬಿಟ್ರಿ? ಯಾಕೆ ಹೊರಗಿರಿ ಮಾಡೋದು ಗೊತ್ತಿಲ್ಲೇನ? ಬರ್ಕೊಡ್ದೇನು ಆರಾಮ ಹಲ್ಕಿಸ್ಕೊಂತ ಕುಂತು ಬಿಟ್ರಲ್ಲ. ಉಳಿದಿದ್ದೆಲ್ಲ ಹೊರ ಯಾರು ಮಾಡ್ತಾರಂತ? ಅಡುಗೆ ಮಾಡಿಟ್ಟನ ಕುತ್ಕೊಂಡು ತಿನ್ನೋದು ಒಂದೇ ಗೊತ್ತೈತಿ. ಅಲ್ಬಿ ಯಾಕೆ ಹಂಗೆ ಮಾತಾಡತ್ತಿದ್ದಿ? ಈಗ ದವಾಖಾನಿಂದ ಬಂದಾಳ, ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡಲಿ. ಏನು ಕೆಲಸ ಐತೆ ಹೇಳಿ, ಏನು ಮಾಡ್ಬೇಕು ನಾನು ಮಾಡ್ತಾರೆ ಹೇಳಿ ನೀನು. ಎಲ್ಲ ಬಾಡ್ಕೋ, ಒಂದು ದಿನ ನಾನು ಕೆಲಸ ಮಾಡಂದ್ರೆ ಒಂದು ದಿನ ಕೆಲಸ ಮಾಡಿಲ್ಲೇನ. ಈಗ ಈಕಿ ಸಲುವಾಗಿ ನೀನು ಕೆಲಸ ಮಾಡ್ತಾನಂತ ಹೇಳ್ತಿ? ಆಕಿನ ಆರಾಮ್ ಕುಂದ್ರಿಸಿ ರಾಣಿ ಹಂಗೆ ನಾವೆಲ್ಲ ಕೆಲಸದ ಆಳ ಹಂಗೆ ಕೆಲಸ ಮಾಡ್ಬೇಕನ? ಈಕಿ ಕುಂದ್ರತಾನ ಆರಾಮ್, ಹಾಂ ಆರಾಕೊಂಡು. ಯಾವ ಸುಮ್ಮನೆ ಇದ್ದು ಬಿಡು. ಯಾಕೆ ನನಗೆ ಹಿಂಗೆಲ್ಲ ಮಾತಾಡಿ ತಲೆ ಕೆಡಿಸಿದಿ? ಸುಮ್ಮನೆ ನನಗೆ ತಲೆ ಕೆಡ್ಸಕ್ಕೆ ಹೋಗ್ಬೇಡ ನೋಡು. ಯವ್ವ ಅದು ಪಾಪ ಅದಕ್ಕೆ ಈಗಾರ ದವಾಖಾನಿಂದ ಬಂದಾರ, ಅದಕ್ಕೆ ಬೇಕಿದ್ರೆ ನಾನು ಏನಾರ ಮಾಡ್ತೇನೆ ತಗೋ. ಇವತ್ತೊಂದಿನ ಅವ್ರು ರೆಸ್ಟ್ ಮಾಡಲಿ, ನಾಳಿಂದ ಅವರೇ ಮಾಡ್ತಾರೆ ಎಲ್ಲ ಕೆಲಸ. ಯಾರು ಮಾಡೋದು ಬೇಕಾಗಿಲ್ಲ, ಆಕೆ ಕೆಲಸ ಆಕೆ ಮಾಡ್ಬೇಕು. ನಾನು ಮಾಡ್ತೇನೆ ನೀನು ಮಾಡ್ತೇನೆ ಅಂತ ಅಂದ್ರೆ ಹೇಳ್ತಾನೆ, ಅವಾಗ ಹಲ್ಲು ಮುರಿತಾನೆ ಒಬ್ಬೊಬ್ರು. ರೀ ನೀವು ಸುಮ್ಮನೆ ಇರ್ರಿ, ನಾನು ನನ್ನ ಕೆಲಸ ಏನೈತೆ ಅದನ್ನೆಲ್ಲ ಮಾಡಿ ಮುಗಿಸಿ ಬಂದ ಮಲ್ಕೋತೇನೆ. ನನಗೇನು ಅಂಥದ್ದು ಹೋಗು ಅಂಥದ್ದು ಬಂದಿಲ್ಲ, ಆರಾಮ ಅದಾನ, ನೋಡಾಕ ಆರಾಮ ಕಾಣಕತ್ತಾನ. ನನಗೇನು ರೋಗ ಐತೆ ಅಂತ ನಾನು ಮಲ್ಕೋಬೇಕು? ನನಗೇನು ದೊಡ್ಡ ರೋಗ ಬಂದ ನನ್ನ ಹಾಸಿಗೆ ಹಿಡ್ದಾನೇನು? ಇಲ್ಲಲ್ಲ, ಆರಾಮ ಅದಾನ. ನಾನು ಹೋಗಿ ಎಲ್ಲ ಕೆಲಸ ಮಾಡ್ತೇನೆ, ನೀವು ಸುಮ್ಮನೆ ಇರ್ರಿ. ಯಾಕೆ ಸುಮ್ಮನೆ ಅತ್ತೆ ಮನ ಜೊತೆ ಜಗಳ ಆಡ್ತೀರಿ? ಏಯ್ ನೀನು ಬಾಯಿ ಮುಚ್ಚು ಮದು, ನಿನಗೇನು ಗೊತ್ತಾಗ್ತತಿ? ಅಲ್ಲ ಡಾಕ್ಟರ್ ಏನು ಹೇಳೋಣ ಗೊತ್ತಿತ್ತಿಲ್ಲ ನಿನಗೆ? ಒಂದು ವಾರ ರೆಸ್ಟ್ ಮಾಡ್ರಿ ಅಂತ ಹೇಳಿದಾನ. ಆದ್ರೆ ನೀನು ಬಂದು ಒಂದಿನ ಮನೆಗೆ, ಈಗ ದವಾಖಾನಿಂದ ಬಂದು ಒಂದಿನ ಆಗಿಲ್ಲ, ಈಗ ಕೆಲಸ ಮಾಡ್ತಾಳಂತಿಕಿ. ನಾನು ಮಾಡ್ತೇನೆ ಏನಿಲ್ಲೋ, ನಿನ್ನ ಕೆಲಸ ಅಲ್ಲೋ, ನಿನ್ಗೆ ಏನು ಕೆಲಸ ಆಯ್ತದ ನಾನು ಮಾಡ್ತೇನೆ. ನಮ್ಮವ್ವ ಏನಾರ ಒದ್ರುವಾಳ, ನೀನು ಸುಮ್ಮನೆ ಕುಂದ್ರಬೇಕು ಅಷ್ಟ. ರೀ ಯಾಕ್ರಿ ಈ ರೀತಿ ಎಲ್ಲ ಮಾಡ್ತೀರಿ? ನಾನು ಹೇಳೋದನ್ನ ಕೇಳ್ರಿ. ನಾ ಹೇಳೋದನ್ನ ಕೇಳು. ಏನಾರ ಜಾಸ್ತಿ ಮಾತಾಡಿದ್ರೆ ನನ್ನ ಮೇಲೆ ಆಣಿ ನೋಡು ಅಷ್ಟ. ನೀ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ, ಏನು ಸುಮ್ಮನಿರು. ಅಲ್ಲ ಅದು ನಿಮ್ಮಿಷ್ಟ. ಇಷ್ಟೆಲ್ಲ ಆನೆ ಅದು ಹಾಕಿದ್ರ ಇನ್ನು ನಾನು ಏನಂತ ಮಾತಾಡಲಿ? ಏನಾದರೂ ಮಾಡ್ರಿ. ಓಹೋ ಹುಚ್ಚುಮಳ, ನಿನಗೂ ಅಷ್ಟೇ ಬೇಕಾಗಿತ್ತೇನ? ನನ್ನ ಮಗ ಆನೆ ಹಾಕಿ ಅವನು ಎಲ್ಲ ಕೆಲಸ ಮಾಡೋದು ಬೇಕಾಗಿತ್ತೇನೋ ನಿನಗಲ್ಲ? ಅದಕ್ಕೆ ನೀನು ಹಿಂಗೆ ಮಾಡ್ಕಾಡಿದಿ. ನಿನ್ನ ನಾಟ್ಕನೂ ಗೊತ್ತಿಲ್ಲೇನ? ಹಂಗಾಗಿದ್ರು ನೀರು ಗುಜ್ಜಿರು ಯಾರಾದರೂ ಹಿಂಗೆ ಮಕ್ಕ ಹಿಂಗೆ ಮಾಡಿ ನೀನು ಅಲ್ಲೇ ಮಕ್ಕೊಂಡಿ. ಯಾಕೆ ಹೇಳು? ನಿನಗೆ ಗೊತ್ತಿತ್ತು, ಎಚ್ಚರ ಇತ್ತು, ಆದ್ರೆ ನಾಟ್ಕ ಆಡಕತ್ತಿದ್ದಿ. ನಿನಗೇನು ರೋಗ ಬಂದಿರ್ಕಿಲ್ಲಲ್ಲ? ಅಯ್ಯೋ ಇಲ್ಲ ಅತ್ತಿ, ನಾನು ನಾಟಕ ಆಡತ್ತಿರ್ಕಿಲ್ಲ. ಬಿಸಿಲಾಗ ಕಟ್ಗೆ ಕಡ್ಕೊಂಡು ಬನ್ನೆಲ್ಲ ಯಾಕೋ ಗೊತ್ತಿಲ್ಲ. ಬೆಳಗಿಂದ ಏನು ತಿಂದಿರ್ಕಿಲ್ಲ, ಚಾನೂ ಕುಡ್ದಿರ್ಕಿಲ್ಲ, ಹಂಗೆ ಹೋಗಿದ್ನಿ. ಅದು ಹಂಗಿಲ್ಲ ತಲೆ ತಿರುಗಿದಂಗಾತು. ಕಾಲೊಂದು ಅಲ್ಲಿ ಕಲ್ಲೊಂದಿತ್ತು, ಎಡವಿ ಕೆಲಸ ಬಿದ್ದು ಬಿಟ್ನಿ. ಅದು ಎರಡೂ ಸೇರಿಸಿ ಆದಂಗಾತು. ಆದ್ರೆ ನೀವು ಅದನ್ನು ತಿಳ್ಕೊಂಡ್ರಂತ ಅನಿಸುತ್ತೆ ನನಗೆ. ಸಾಕವಾ ಹಡಿಬಿಟ್ಟಿ, ಸಾಕ ನಿಂದು ಈ ಕೆಲಸ ನನಗೆ ಹೇಳಕ್ಕೆ ಬರಬೇಡ. ನೀನು ಹೆಂಗದಿ ಅನ್ನೋದು ನನಗೆ ಗೊತ್ತದ. ನೀನು ಜಾಸ್ತಿ ಮಾತಾಡಕ್ಕೆ ಬರಬೇಡ. ನೀನು ಬಾಯಿ ಮುಚ್ಕೊಂಡು ಇರೋಕಷ್ಟು ಕಲ್ಕೊಂಡು ನಿನ್ನ ಬುದ್ಧಿ ಎಂಥದೈತೆ ಅಂತ ನನಗೆ ಗೊತ್ತೈತಿ. ಎಷ್ಟ ಮಾಡಿದ್ರು ಇದು ಹೆಂಗಸರು ಮುದ್ದಿ ಮಲ್ಕಾಲ್ ಕೆಳಗೆ ಅಂತಾರಲ್ಲ, ಅಷ್ಟನಿಂದ ಜಾಯಮಾನ ಕೆಲಸ ಏನಾರ ಬಂತು ಅದನ್ನ ಹೆಂಗೆ ತಪ್ಪಿಸ್ಕೊಲ್ಲ ಅಂತ ಕಾಯ್ತಿರ್ತಿದ್ದೀನಿ ನೀನು. ಈಗ ಹೆಂಗೆ ನಿನ್ನ ಗಂಡ ಮಾಡ್ತಂತಲ್ಲ, ಅವ್ನು ಮಾಡಕ್ಕೆ ಹಚ್ಚಿ ನೀನು ನೋಡ್ಕೊಂತ ಕುಂದ್ರು. ನಾನೇನು ಹೇಳಕ್ಕೆ ಬರೋದಿಲ್ಲ. ಮತ್ತೆ ಹೇಳಕ್ಕೆ ಬರಲ್ಲ ಅಂತಿದ್ದಿ, ಯಾಕೆ ಇಷ್ಟು ಸುಮ್ಮನೆ ಒದ್ರಾಕತ್ತಿದ್ದಿ? ಓನಾಗಿನ ಮಂದಿಗೆಲ್ಲ ಕೇಳಿಸುವಂಗ ಸುಮ್ಮನೆ ಹೋಗ್ಬೇ. ನಿನಗೆ ಮಾಡೋಕ್ಕಾದ್ರೆ ಮಾಡ, ಇಲ್ಲಾಂದ್ರೆ ಹೇಳು, ನಾನು ಮಾಡ್ತೇನೆ ಎಲ್ಲ ಗಂಡು ಮಕ್ಕಳು ಅಷ್ಟೇ. ಅದ ನಾವು ಒಬ್ಬೊಬ್ಬರು ಇದ್ದಾಗ ಅವುಗಳ ಸಲುವಾಗಿ ಒಂದು ಕೆಲಸ ಮಾಡಿದ್ ಗೊತ್ತಿಲ್ಲ, ಒಂದು ಬಟ್ಟೆ ಅದನ್ನ ಅಲ್ಲಿಂದ ಇಲ್ಲಿ ಕೊಡಪ್ಪ ಅಂತಂದ್ರೆ ಕೊಡೋದು ಗೊತ್ತಿರಾಕಿಲ್ಲ, ಒಂದು ಕಸಬರಿಗೆ ಕಡ್ಡಿ ಕೊಡಂದ್ರೆ ಕೊಡೋದು ಗೊತ್ತಿರಾಕಿಲ್ಲ. ಈಗ ಹೆಂಡತಿ ಬಂದ ಮೇಲೆ ಆಕೆಗೆ ಆರಾಮಿಲ್ಲ ಅಂದ್ರೆ ಆಕೆ ಕೆಲಸ ಮಾಡ್ತಾ ಅಂತೇಳಿ ಆಕೆ ಕೆಲಸ ಎಲ್ಲ ನೀನು ಮಾಡ್ತಾ ಅಂತೀವಿ. ಅದು ನನಗೆ ಆರಾಮಿದ್ದಾಗ ನೀನು ಒಂದರ ದಿನ ಹಿಂಗೆ ಮಾಡ್ತಾ ಅಂದಿ? ಹಾಂ, ತಾಯಿ ಅಂದ್ರೆ ದೇವ್ರು ಅನ್ಕೋತಾರೆ ಎಲ್ಲರೂ. ಆದ್ರೆ ನನಗೊಂದು ದಿನ ನೀನು ಹಿಂಗೆ ಮಾಡಿಲ್ಲ, ಹೆಂಡತಿ ಪರವಾಗಿ ಈಗ ನಿಲ್ಲಾಕತ್ತಿದ್ದಿ ಅಂದ್ರೆ ಎಷ್ಟು ಇರಬೇಡಿ ಹೇಳಿ ನಿನಗೆ. ಛೇ, ನಿನ್ನಂತವನು ಮಗನ ಹಡ್ದ ತಪ್ಪು ಮಾಡ್ಯಾನ. ನಾನು ಹೊಲಸು ನನ್ನ ಹೊಟ್ಟೆಯಾಗ ನಿನ್ನಂತ ಯಾಕೆ ಹುಟ್ಟ್ಯಾನೋ ಏನೋ. ಏನು ಮಾಡಲಿ ಬೇ, ಅವಾಗ ನನಗೆ ಹಂಗೆ ಅನಿಸಿರ್ಕಿಲ್ಲ. ಆದರೆ ಈಗ ನಿನಗೆ ಆರಾಮಿಲ್ದಂದ್ರೆ ನಾನೇ ಬೇಕಿದ್ರೆ ಮಾಡ್ತಾನೆ, ನನಗೆ ಹಚ್ಚ ನಾನೇ ಮಾಡ್ತಾನೆ, ಸರಿನಾ? ಈಗ ಸಮಾಧಾನ ಆಯಿತು. ನಿಂಗೆ ಆರಾಮಿಲ್ಲ ಅಂದ್ರೆ ಎಲ್ಲ ಕೆಲಸ ನಾನೇ ಮಾಡ್ತಾನೆ, ನಿನ್ನ ಕೈಕಾಲು ಗೊತ್ತಾನೆ. ಹಾಂ, ಈಗ ಸಮಾಧಾನ ಆಯ್ತಾನ? ಈಗ ಆರಾಮಿಲ್ಲ, ನೀವು ಹೊಂದ್ಕೊಂಡು ಮಾಡ್ಬೇಕು. ನೀನು ಆರಾಮಿಲ್ಲ ಅಂದ್ರೆ ಆಕೆ ಮಾಡ್ತಾಳೆ, ಆಕೆಗೆ ಆರಾಮಿಲ್ಲ ನೀನು ಮಾಡ್ಬೇಕು. ಅದು ನೀವು ಮಾಡಂಗಿಲ್ಲ ಅಂತಿದ್ದಿ, ಮತ್ತು ನಾನು ಏನು ಮಾಡಲಿ? ಅದಕ್ಕೆ ನಾನೇ ಮಾಡ್ತಾನೆ ತಗೋರಿ. ಮಾಡು ಹೆಂಗೆ ಮಾಡ್ತಿದ್ದಿ ಮಾಡು, ಎಲ್ಲ ಹೇಳ್ತೀನಿ ಕುಂದ್ರಿಸಿ ಮಾಡು. ನಾನೇನು ಬೇಡ ಅನ್ನಂಗಿಲ್ಲ. ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ರಿ ಇಬ್ರು ಗಂಡ ಐತಿ. ನಾನೇ ತಲೆ ಹಾಕ್ಲಿ, ತಲೆನೂ ಹಾಕಂಗಿಲ್ಲ. ನಾನು ಸುಮ್ಮನೆ ಇದು ಬಿಡ್ತೇನೆ ನನ್ನ ಪಾಡಿಗೆ. ನಾನು ಎದಕ್ಕೆ ಬೇಕಾಗಿತ್ತು ನನಗೆ? ಏನಾರ ಮಾಡ್ಕೊತ ಹೋಗ್ರಿ. ನೀನುಂಟು ನೀನು ಹೆಣ್ತುಂಟು, ನಡ್ಬರಕ್ಕೆ ನಾನು ಬಂದ ನಾನೇ ಕೆಟ್ಟಾಗ್ಲಿ? ಸುಮ್ಮಿ ನಡಿ ಒಳಗೆ ಓದ್ಕೊ ನಡಿ. ಯವ್ವ ಎಕ್ಸಾಮ್ ಎಲ್ಲ ಮುಗಿದು ನಾ ಏನು ಓದ್ಕೊಲಿ? ವಾಪಸ್ ಮಾತಾಡ್ತಿದ್ದಿ? ಓದ್ಕೊಂತ ಹೇಳಿನಿಲ್ಲ, ಇಲ್ಲಿಂದ ಹಲ್ಲ ಮುಡ್ದಾನೆ. ನಡಿ ಒಳಗೆ. ನಮ್ಮ ಅವ್ವರ ಎಲ್ಲ ಸಿಟಿ ತೊಗೊಂಬಂದು ನನ್ನ ಮೇಲೆ ಹಾಕ್ತಾಳ. ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ರಿ. ನೀನು ಮಾಡ್ತಾನೆ ಮುಳ, ನೀನು ಚಂದಾಗ ಮಾಡ್ತಾನೆ.